ಅದಕ್ಕಂತ ನನಗೆ ಎರಡು ಜೋಡ್ ಮಾಡಿ ಬಿಡು ಖಾಲಿ ಬಿಡು. ಹಾ ಮಾಮ ಆಶೀರ್ವಾದ ಮಾಡು ಮಾಮ. ಆಯು ಪುತ್ರ ಸೌಭಾಗ್ಯವತಿ ಏನ್ ನಾ ಹಿಡಿಲೇನ? ಮತ್ತ ಅವ್ರಂತೂ ಹಡಿಲ್ಲ, ನೀನ ಹಡಿ. ಬಾಳ್ತನ ಮಾಡಿ ಹೋಗ್ತೀನಿ ನಾನು. ಹೋಗಿಯೋ ಒಂದರ ಹೋಗಿಯೋ ಇಸ್ಪೇಟ್ ಇಲ್ಲಿ ನೋಡು ತಗ್ತಾಗ ಹೋಗ್ಯಾಕ ಹಿಂಗ ನನ್ನ ಮದಿ ಮಾಡಿ ಎಷ್ಟು ವರ್ಷ ಆದ್ನಿ? ಓಹೋ ಬರೋಬ್ಬರಿ 2 ವರ್ಷ ಆತಲ್ಲೋ. ಮೊಮ್ಮಕ್ಕಳು ಆರಿಸ್ಬೇಕನ್ನ ಆಸೆ ಇಲ್ಲ ನೀವು ಅದಕ್ಕಂತ ಒಂದಲ್ಲ ಅಂತ 2 ಹೆಣ್ಣಾಕಳ ಕೊಟ್ಟು ಮದುವೆ ಮಾಡೀನಿ ನಿನಗೆ. ನಿನ್ನ ಪ್ರಯತ್ನ ಫೇಲ್ ಆದ್ರೆ ನಾ ಎಲ್ಲ ಮಾಡಿ ಮಾಮ ನನ್ನ ಪ್ರಯತ್ನಕ್ಕೆ ಹೆಸರು ಬಾಣಿನ ಅವನು ಹೆಣ್ಣಾವೇಲರ ಒಂದ್ರ ಮುಖದಾಗ ನಗು ಸಂತೋಷ ಕೇಳಬೇಡಪ್ಪ. ಅವನು ಯಾವಾಗ ಇರುಸು ಮುರುಸು ಮುಸ್ಸು ಮುಸ್ಸು ಅಂತ ಅವನವ್ರು ಜಗಳ ಮಾಡಕ್ಕ ಮಾಮ. ಅವ್ರಿಬ್ರು ಜಗಳದಾಗ ನನ್ನ ಪ್ರಯತ್ನ ಗುಡ್ಡು ಕಲ್ಲು ಹೊತ್ತಂಗಾಗೈತಿ ಮಾಮ. ಅಯ್ಯ ಅಂದ್ರ 2 ಕಡೆ ವೈಫೈ ಕನೆಕ್ಟ್ ಆಗಿಲ್ಲ. ಸಿಮ್ಮಲ್ ಹಾಕೈತೆ ಅವ್ರ ಕೈ ಸಿಕ್ಕ ಹಿಂಗಾಗೈತಾನೆ ಇದು. ತಡಿ ಇದಕ್ಕೊಂದು ದಾರಿ ಬೇರೆ ಮಾಡ್ತೆ. ನೋಡು ದಾರಿ ಬೇರೆ ಮಾಡ್ತೀವಿ, ನಿಂದು ದಾರಿನೂ ಬಂದ್ ಮಾಡಿ ಆ ಚೆಲುವಿನ ಚಿತ್ರದ ಗಣೇಶನಂಗ ಆಯ್ಸೋ ಆಯ್ಸೋ ಒಟ್ಟಿಲ್ಲಿ ನೀವು ಎಪಿಎಂಸ್ ಅಡ್ಡಾಡಿಸ್ತೀನಿ. ತಾಡ್ಕೊಟ್ಟು ಇಲ್ಲಿ ಅಡ್ಡಾಡಿಸ್ತಾನ ನನ್ನ ಹಂಗಲ್ಲ, ನನ್ನ ಮಕ್ಕಳು ನಿನ್ನ ದಾರಿಗೆ ಬಂದಿರ್ಬೇಕು. ನೀ ಹೇಳ್ದಂಗೆ ಕೇಳಬೇಕು. ಹೇಳಂದ್ರೆ ಎತ್ತು ಬಿಡ್ಬೇಕು. ಅಲ್ಲೇ ಕೈಯಿಂದ ಕೆಲಸ ತೋರ್ಸು, ಅಲ್ಲಿನೇ ಜಾಡಿಸಿ ಹೊತ್ತಿರ್ಬೇಕು. ಯಾರನ್ನ ಅಲ್ಲಲ್ಲ, ಒಟ್ಟ ನೀ ಹೇಳ್ದಂಗೆ ಕೇಳ್ಬೇಕು. ಮತ್ ಗಾವಳ ಒದಿಸಿ ಕೆಡಿ ಹಾಕಿ ನಿನ್ನ ದಾರಿ ತರ್ತೀನಿ. ಎಲ್ಲಿದ್ರ ಮಕ್ಕಳು? ನೀರ್ ತರ ಬರ್ತೀನಿ. ಈಗ ಮತ್ತೆ ಇಲ್ಲೇ ಬೋರ್ ಹಾಕಿ ಬರ್ದೆ. ಮಗಳೇ ಯಾವಾಗ ಬಂದಿಲ್ಲ? ತುಸು ಹೊತ್ತಾತವ ಬಂದು. ಎಲ್ಲಿ ನಿಮ್ಮ ತಂಗಿ ಸಕ್ರೆವ? ಆಕೆ ಸುಧಾರಕ್ಕೆ ಹೋಗ್ತಾಳ. ಇಂದ ನೀರು ಮಗಳೇ ಯಾವಾಗ ಬಂದಪ್ಪ? ಬರ್ತೀರಂತ ಒಂದು ಫೋನ್. ಓ ನಿಮ್ಮ ಅವನ ನಿಮ್ಮ ಅಪ್ಪನ ಪುಣ್ಯಾಗ ಯಾವಾಗ ಕರೆನಿಸಿರ್ಬೇಕು. ನಿಮ್ಮ ಅಪ್ಪನ ಸೊಟ್ಟು ಓಲ್ಡು ಔಟ್ ಗೋಯಿಂಗ್ ನಿಂತ ಭಾಳ ದಿವಸ ಆಗೈತಿ. ಏನ ಅವಾಗ ಒಟ್ಟು ಚಾರ್ಜ್ ಇರ್ತಾನಂತ ಏನು ಕಮ್ಮಿ ನಿನ್ನ ಬದುಕೈತಿ. ವಯಸ್ಸಿನ ಸಿಕ್ಕಾಪಟ್ಟಿ ಮಿಸ್ ಕಾಲ್ ಮಾಡಿ ಈ ಕರೆನ್ಸಿ ಕಾಣಿಸಿ ಮತ್ತೆ ಮಂದಿ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಎಲ್ಲಿ ಉಳಿತೈತಿ? ಇವತ್ತೇ ಭೇಟಿಯಾಗಿ ಇವತ್ತು ಹೋಗ್ಬೇಕಂತ ಬಂದಿಯೋ? 4 ದಿನ ಇಲ್ಲ ಜೇಂಡ ಬರ್ಬೇಕಂತ ಬಂದಿ. ಇಲ್ಲವಾ, ನಿಮ್ಮಿಬ್ಬರಿಗೂ ಒಂದು ಸಂತೋಷ ವಿಷಯ ಹೇಳ್ದಿತ್ತವ, ಅದಕ್ಕೆ ಬಂದೀನಿ. ಯಪ್ಪ ಏನಂತ ಹೇಳ? ಯಪ್ಪ ಅದೇನ್ ಸುದ್ದಿ ಬದಲು ನನ್ನ ಮುಂದೆ ಹೇಳ್ತೀನಿ. ಯಪ್ಪ ಹಿರೇ ಮಗಳು. ಯಪ್ಪ ಯಪ್ಪ ನೀ ನನ್ನ ಮುಂದೆ ಹೇಳ. ಇಬ್ರು ಮುಂದೆ ವಿಷಯ ಹೇಳ್ತೀನಿ. ಆ ವಿಷಯ ಮಾತಾಡಕ್ಕೆ ಬಂದಿನಿ. ಯವ್ವ ಕುಂದ್ರಾಕ ಮೊದಲೊಂದು ಕುರ್ಚಿ ಹಾಕಿರಿ ನನಗೆ. ಯಪ್ಪ ಒಟ್ಟು ಸೇಮ್ ನಿಮ್ಮಪ್ಪ ಅಳಿಯ ಧೂಳೈತಿ ವರ್ಷ ತಾಳ ಸ್ವಲ್ಪ ವರ್ಷ. ಮೊದಲಿಗೆ ಚಲೋ ಇತ್ತಲ್ಲೋ, ಮತ್ತೆ ಟೋಲ್ ಸಿಡಿಸಿದ್ದಲ್ಲ. ನಮ್ಮಪ್ಪ ಬಾಳ ದಿನಕ್ಕೆ ಬಂದಾನ. ಏನು ಸಂತೋಷ ಹೇಳ್ತಾನೆ ಕೇಳೋಣ ಅಂತಂದ್ರ ನಂಗೊಂದು ಇಲ್ಲಿ ಬಂದ್ಬಿಡ್ತಿರ್ಲಿಲ್ಲ. ಗಾಡಿ ಒಳಗೆ ನಾವಾಗಿ ಕರವರೆಗೂ ಹೊರ ಬರಕ್ ಹೋಗ್ಬೇಡ್ರಿ. ಹೋಗ್ತೀರೋ? ಹೋತಾವ ಕಂಕಪಡಿ. ಯಪ್ಪ ಏನು ಸಂತೋಷ ಹೇಳ? ಏನಿಲ್ಲ ಮಗಳ, ಊರು ಮುಂದ ನಂದು 5 ಎಕರೆ ನೀರಾವರಿ ಹೊಲ ಐತಲ್ಲ, ಹೆಂಗೈತಿ ಹೇಳವ? ಯಪ್ಪ ಊರು ಮುಂದಿನ ಹೊಲ ನೋಡೋರ್ ಕಣ್ಣು ಕೊಂಬ. ನಡು ಊರಾಗ ಒಂದು ಮಾಡಿ ಮನೆ ಐತಲ್ಲ, ಅದ ಹೆಂಗೈತಿ? ನನಗೆ ಗೊತ್ತಿಲ್ಲ ಏನಪ್ಪ. ಮ್ಯಾಗಳ ಮನೆ ಬಾಗಿ ಕೊಟ್ಟಿ ಕೆಳಗಡೆ ಮನೆ ನೀ ಅದು. ಹೂನವ, ಇನ್ನೇನ್ ನನಗೆ 4 ವಯಸ್ಸು ಒಳಗೆ ಬರ್ತಾವ. ನನ್ನ ಆಸ್ತಿ ಎಲ್ಲ ಯಾರ ಹೆಸರಲ್ಲೇ ಮಾಡ್ಬೇಕು, ಅದಕ್ಕಂತ ಆಸ್ತಿ. ತಿಳಿತ್ ನನಗ ನೀ ಹಿರೇ ಮಗಳ ಮೇಲೆ ಜೀವಾದಿ ಅಂತ ಹೇಳಿ. ಯಪ್ಪ ದೋಸೆ ಇಟ್ಟು ರೆಡಿ ಐತಿ. ಬಿಸಿ ಬಿಸಿಯಾಗಿ ಗರಿ ಗರಿ ದೋಸೆ ಮಾಡ್ಕೊಂಡು ಮ್ಯಾಗ ಇಷ್ಟು ಬೆಣ್ಣೆ ಹಚ್ಕೊಂಡಿದ್ದೀನಿ. ಬೆಣ್ಣೆ ಇಟ್ಟು ಯಾವಾಗಿದ್ದೇನೆ ಕೆಟ್ಟ ಹುಳಿನ ಆಗ್ತಿರ್ತತಿ. ದೋಸೆ ಮಾಡ್ಕೊಡ್ತಂತೆ ದೋಸೆ. ಯಪ್ಪ ನನಗೆ ಗೊತ್ತೈತಿ ನೀ ಸಣ್ಣ ಮಗನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳಿ. ಯಾವಾಗ ಊಟ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಮೊಸರು ಹಚ್ಕೊಂಡು ಮ್ಯಾಲಿಟ್ಟು ಚಟ್ನಿ ಹಚ್ಕೊಂಡ್ ಬರ್ತೀನಿ. ಹೊಟ್ಟೆ ತುಂಬ ಮ್ಯಾಗ ಇಷ್ಟು ಚಟ್ನಿ ಹಚ್ತಾಳಂತ. ಇಷ್ಟು ಚಟ್ನಿ ತಿಂದ ನಮ್ಮ ಅಪ್ಪನ ಬೆಳತನ ಅಲ್ಲೊಮ್ಮೆ ಹಿಟ್ಟಿನ ಆದಿ ರೊಟ್ಟಿ ಬಡ್ದು ಅಲ್ಲಿ ತನಕ ಕಸ್ಕೊತಿರ್ಬೇಕ ನಮ್ಮ ಅಪ್ಪ. ಯಪ್ಪ ಬಿಸಿ ಬಿಸಿ ಹಾಲೈತಿ, ಬಾದಾಮ್ ಪೌಡರ್ ಹಾಕೊಂಡು ಸಕ್ಕರೆ ಹಾಕ ತಗೊಂಬಂತೀನಿ. ಯವ್ವ ಇಂತ ಬಿಸಿಲಾಗ ನಮ್ಮ ಅಪ್ಪಗ್ ಬಿಸಿ ಬಿಸಿ ಹಾಲು ಕುಡಿಸ್ತೀಯ? ಯಪ್ಪ ಬೇಡಪ್ಪ, ಬಿಸಿಲು ಬಾಳ ಐತಿ. ತನ್ನ ಮಜ್ಜಿಗೆ ಮಾಡ್ಕೊಂಡ್ ಬರ್ತೀನಿ. ಮಜ್ಜಿಗೆ
ಏನಿನ ಆರೈಕೆ ಮಾವ ಸುಖದಾಗ ಬಿದ್ದ ಅಳಿಯ ನಿನಗೂ ಇದೇ ರೀತಿ ಕಾಳಜಿ ಮಾಡಿರ್ಬೇಕು ಅಂತ ನಾನು ಮಂತ್ರ ಹಾಕ್ತೀನಿ ನೋಡಿ ಈಗ. ತೌಡ್ ಶುರುವಾಗಲಿ ಮಾತ್ರ ಬಾರಿ ಕುತಿಸಿದ್ದು ಬಾರಿ ಇಲ್ಲೇ ಬಂದಿಟ್ಟಿ ನಮ್ಮ ಅಪ್ಪಣ್ಣ ಪೂಜಾ ಹೊತ್ತಕತ್ತೀನಿ. ಅದು ಏನು ಮಾಡಿ ಸರಿ ಎಲ್ಲರು ಬದಾಮಿ ಕಾಲು ಆಚಿಗೆ ನಿಮ್ಮಪ್ಪ ಇದೆಷ್ಟು ಕುಡ್ದು ಕುಸ್ತಿ ಆಡ್ತಾನೆ. ನಿಮ್ಮ ಅವ್ರು ಇಂಥ ಚಲೋ ಚಲೋ ಅದ ಅದು ನನಗ ಕುಡಿಸಿದ್ರು ಒಂದು 15-20 ಮಾತ್ರ ಆಗ್ತಿತ್ತು ನಿಮ್ಮ ಅವ್ರು. ನಿನಗೆ ಬೇರೆ ರೆಡಿ ಮಾಡಿಟ್ಟೀನಿ. ನನಗೆ ಬೇರೆ ಪಾಲಿಡಲು ನಮ್ಮಪ್ಪ ಬಿಸಿಲಾಗಿದ್ದ ಬಂದನ ತಣ್ಣ ಮಜ್ಜಿ ಕುಡ್ಸಕತ್ತೀವಿ ಒಳಗ್ ಹೋಗ್ತೀಯೋ ಯಪ್ಪ ಬದಾಮಿ ಕಲ್ಪು ಬಿಸಿಲು ಬಾಳ ನನ್ನ ಕೈ ಮಜ್ಜಿ ಕುಡಿ ನನ್ನ ಕೈ ಕುಡಿತೀನಿ. ಮಾತಾಡ್ರಿ ಇಬ್ರು ಕೈಯಿಂದ ಕುಡಿತೀನಿ ನಾನು. ನೋಡು ಮಕ್ಕಳ, ಮೊದಲು ನಾ ಹೇಳೋ ಮಾತು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಪ್ಪ ನೀ ಏನೇ ಹೇಳಿದ್ರೆ ಇಬ್ಬರಿಗೂ ಸರಿ ಸಮ ಬಂದಿರ್ಬೇಕು ನೋಡು. ಹೌದವಾ, ಇರೋ ಆಸ್ತಿನ ಇಬ್ರಿಗೂ ಸರಿಸಮ ಮಾಡ್ಬೇಕಂತ ಯಾವ ನಿಮ್ಮ ಹೆಸರಲ್ಲೇ ಮಾಡ್ಬೇಕಂತ ಈ ವಿಷಯ ಮಾತಾಡಕ ವಕೀಲರ ಹತ್ರ ಹೋಗಿದ್ದೆ. ವಕೀಲರು ಏನ್ ಹೇಳ್ಬೇಕು ನೋಡ್ರಿ ಹನುಮಂತ ಗೌಡ್ರ, ಇದು ನಿಮ್ಮ ಸ್ವಂತ ಆಸ್ತಿ, ಇದು ನಿಮ್ಮ ಮಕ್ಕಳ ಹೆಸರಲ್ಲೇ ಮಾಡಕ್ ಬರಂಗಿಲ್ಲ. ನಿಮ್ ಮಕ್ಕಳು ಹೊಟ್ಟಿಲೆ ಹುಟ್ಟೋ ಮಕ್ಕಳು ಆದ್ರ ಮೊಮ್ಮಕ್ಕಳಿಗೆ ಮಾತ್ರ ಆಸ್ತಿ ಮಾಡಕ್ ಬರ್ತಂತ ಹೇಳಿಬಿಟ್ರು ಅವ್ರು. ಆಯ್ತು ಇನ್ನೇನು ವಕೀಲ್ ಸಾಹೇಬ್ರ, ಮತ್ತೆ ನನ್ನ ಮಕ್ಕಳು ಹುಡುಗಿ ಹುಟ್ಟಿದ್ ಹೆಂಗಿದ್ರು, ನನ್ನ ಮಕ್ಕಳು ಹಡಿಯೋ ತಯಾರಾಗಿದ್ರಲ್ಲ ನೋಡ್ಕೊಂಡ್ಬಿಡ್ತೀನಿ ಅಂತ ನಾ ಇಲ್ಲಿ ಬಂದು ನೋಡ್ತೀನಿ. ನಿಮ್ಮ ಗಂಡಿನೂ ಪಿಲ್ಲರ್ ಏರ್ಸಾಗಿಲ್ಲವ, ಶಿವ ಇಲ್ಲ, ಆಸ್ತಿ ನಿಮಗಲ್ಲವಾ ಮಕ್ಕಳಿಗೆ ಬರ್ತಕ್ಕಂತ, ಅದಕ್ಕ ಮೊಮ್ಮಕ್ಕಳು ಯಾಕ ತಂಗಿ ಯಾಕ ಅಪ್ಪಗೇನೋ ಗರಿ ಗರಿ ಬಿಸಿ ಬಿಸಿ ಬೆಣ್ಣೆ ದೋಸೆ ಮಾಡಿ ಮ್ಯಾಲಿಟ್ಟು ಬೆಣ್ಣೆ ಹಚ್ಕೊಡ್ತೀನಿ ಅಂದೆಲ್ಲ ಹಚ್ಕೊಡು, ನಂದಷ್ಟು ಒಳಗೆ ಕೆಲಸ ಐತಿ ಹೋಗ್ತೀನಿ. ಅಯ್ಯ ಬಾರಿ ನಿನ್ನಂಗ್ ನನಗೂ ಕೆಲಸ ಐತಿ. ನೀನೇನು ರೊಟ್ಟಿ ಬಡ್ದು ಮ್ಯಾಗ ಚಟ್ನಿ ಹಚ್ತೀನಿ ತಂದೆಲ್ಲ ಹಚ್ಕೊಡು, ಈಗ ತಿಂದ ಅಡ್ಡಾಡಿ ನೋಡಿ ಯಾರು ಎಲ್ಲ ಮಚ್ಚಿಗಿಲ್ಲ ಬಗ್ಗೆ ತುಂಬಿಟ್ರೆ ಮೊಸರು ಕುಡಿಸ್ತಾರೆ ನಿನ್ನ ಮಕ್ಕಳು. ಖುಷಿ ಹೋಗ್ತಲ್ಲ ಮಾಮ ನಿನ್ನ ಮಾತ್ರ. ಅಳಿಯ ಈ ಮಂತ್ರ ಹುಸಿ ಹೋತು, ಇದು ಹೋಗ್ಲಿ. ಈ ಹತ್ತಿನ 2ನೇ ಮಂತ್ರ ರಾಮ ಮಾಡಿದ್ದನ್ನು ಇದು ಹುಸಿ ಹೋಗಂಗೆ ಇಲ್ಲ. ರಾಮ ಬಾಣ ಮತ್ತೆ ಏನಾರು ಚುಚ್ಚಿ ನೀ ಪಂಚರ್ ಆಗಿಲ್ಲ. ಇರ್ಲೇಳು ಅಯ್ಯಯ್ಯೋ ಬರೀ ಮಲಗದ ಮಾಡ್ತೀಯ, ಅದಕ್ಕ ಮಕ್ಕಳಾಗಿಲ್ಲ ನಿನಗೆ. ನೀತಿಗೆಟ್ಟ ದುಡಿದ್ರು ಮಕ್ಕಳ ಹಾಕವ ಮಗನೇ ಬದುಕು ಅಲ್ಲೇ ಹೋಗತ್ಲ ಮಗಳ. ಅಮೃತವ ಸಕ್ಕರೆವ ಬರೀವ ಹೊರಗೆ. ಏನಪ್ಪ ನೀನು ಈ ರಾತ್ರಿ ಇಬ್ರು ಮಕ್ಳು ಮಾಡ್ತೀನಿ ಅಂತ ನಾವ್ ಅನ್ಕೊಂಡ್ರ ಕೂಸಿಟ್ಟಕ್ಕೆ ನಮ್ಗೆ ಕುಲಾಯಿ ಹೊಲಸ್ರು ಅಂದಂಗ ಮೊಮ್ಮಕ್ಳು ಮಾಡ್ತೀನಿ. ಇದಕ್ಕ ನೋಡುವ ನಿಮಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರು ಅಲ್ಲವಾ. ಆಸ್ತಿನ ನಿಮ್ಮ ಮಕ್ಕಳ ಹೆಸರಲ್ಲೇ ಮಾಡಿದಾರೆ, ನಿಮಗ ಮಾಡ್ದಂಗಲ್ಲನವ. ಮೊಮ್ಮಕ್ಕಳು ಬೇರೆ ನೀವು ಬೇರೆ ಏನ್ ನನಗೆ. ನಮ್ಗೇನ್ ಮಕ್ಳಿಗೆ ವಿನಪ್ಪ ಈಗ ಅದು ನಿಮ್ಮ ಕೈಯಾಗೈತಿ ವಿಷಯ. ಅಂದ್ರ ಯಾರ ನನ್ನ ಅಳಿಯಾನ ಮನಸ್ಸು ಒಲಿಸಿಕೊಂಡು ಅವನು ಕೂಡ ಚಂದಾಗಿ ಪ್ರೀತಿಯಿಂದ ನಡ್ಕೊಂಡು ಯಾರ್ದು ಅವಳ ಮಕ್ಕಳು ಹಡಿತಾರ ಅವ್ರಿಗೆ 5 ಎಕರೆ ಹೊಲ ಹಚ್ಚಿಬಿಡ್ತೀನಿ. ಯಪ್ಪ ತಿಳಿತ ನನಗ ನೀ ಹೇಳೋ ವಿಷಯ ನನಗೆ ತಿಳಿತು. ಆಕಿ ಸ್ವಲ್ಪ ಮಬ್ಬದ, ಆಕಿ ಚೆನ್ನಾಗಿ ತಿಳಿಸಿ ಹೇಳು, ನಾನು ಹೋಗಿ ನನ್ನ ಗಂಡ ವಿಚಾರಿಸ್ಕೊಬೇಕು. ಹೇಯ್ ಬಾರ ನಿನ್ನ ವಿಚಾರಿಸ್ಕೊಂಡ್ ಬರ್ತಾಳಂತೆ. ಯಪ್ಪ ಆಕಿ ನನಗಿಂತ ಹೆಚ್ಚು ಸಾಲಿ ಕಲ್ತಕ್ಕಿ, ಆಕಿಗೆ ಕಾಯ್ದೆ ಕಾನೂನು ಎಲ್ಲ ಗೊತ್ತಿರ್ತತಿ. ಆಕಿಗೆ ಇನ್ನೊಂದ್ ಸ್ವಲ್ಪ ತಿಳಿಸಿ ಹೇಳು, ನಾ ಒಳಗ್ ಹೋಗಿ ನನ್ನ ಗಂಡನ ವಿಚಾರ ಮಾಡ್ಕೊಂಡ್ ಬರ್ತೀನಿ. ಅಯ್ಯ ಬಾರ ನೀನ ವಿಚಾರ ಮಾಡ್ತಾಳಂತ. ನಾನು ನನ್ನ ಗಂಡಕ್ಕೆ ಫಸ್ಟ್ ಹೇಳ್ತಿ, ನಾ ಮೊದಲು ಹೋಗ್ತೀನಿ. ನಾನು ನನ್ನ ಗಂಡಕ್ಕೆ ಸಣ್ಣ ಐತಿ, ನಾನು ಮೊದಲು ನಾನು ಮೊದಲು ಹೋಗ್ತೀನಿ. ಸೆಕೆ ಹಾಕತ್ತ ಬಯಲಿ ಕುಂದ್ರಾಕ ಆಗ ಒಂದು. ನಾನು ಒಂದೇ 2 ತಾಸು ಹೊರಗೆ ಅಡ್ಡಾಡಿ ಬರ್ತೀನಿ, ನೀವು ಗಂಡ ಹೆಂಡತಿ ಮಾತಾಡ್ಕೊಳ್ರಿ. ಮಕ್ಕಳ ನಾ ಹೇಳೋ ಮಾತು ಇಬ್ರಿಗೂ ನೆನಪಿನಾಗಿರ್ಲಿ. ಯಾರ ದೌಡ್ ಮಕ್ಕಳು ಹಡಿತಿರೋ ಅವ್ರಿಗೆ 5 ಎಕರೆ ಹೊಲ. ಈ ಮಾತು ನೆನಪಿರ್ಲಿ ಇಬ್ರಿಗೂ. ಅಯ್ಯ ಹಾಲೇಶಿ ಹೊರಗೆ ಬಾರೋ, ನಿನ್ ಹೆಂಡ್ರ ಕರೆಯಕತ್ತಾರ. ಸತ್ಯೋ ನಿಮ್ಮವನ. ನಮ್ಮಪ್ಪ ಹೇಳೋ ಮಾತು ಬರೋಬರಿ ಇತ್ತು. ಅರ್ಜೆಂಟ್ ಮಾಡಿ ಬಸ್ರಾಬೇಕು ನಾನು. ಓಡಿ ಬರ್ಲಿ. ನನ್ನ ಕಣ್ಣಿಗೆ ಚಂದ ಕಣಕತ್ತಿರಲ್ಲ ಇವತ್ತು. ನನ್ನ ಮಾತ ಮಣಮುಖ ಚೆಂದ ಕಾಣ್ತಿರ್ ಅಂತ ಹೇಳಿ ನನ್ನ ಗಂಡಗ ಕಂಡುಗಿಂಡು ಬಿಟ್ಟು ಕಣ್ಣು ಬಿಡ್ತಾಳಕ್ಕೆ ಒಂದು ಕೊಸಬರಿ ಕಟ್ಟಿಬಿಡು ಸಣ್ಣದ. ಕಟ್ಟು ನಾನು ನಿಂಬೆ ಮೆಣಸಿಗೆ ಕಟ್ಟಿ ಕಟ್ಟು ನಿದ್ರಾಗಿಲ್ಲ. ಇನ್ಮೇಲೆ ನಿಮ್ ಮನ್ಸಿಗೆ
ಈಗ ನಾ ಒಟ್ಟೆ ಬೇಜಾರ್ ಮಾಡಲ್ಲ. ಹೌದಾ ನೀವ್ ಹಾಕಿದ ಗೆರೆ ಹೊಟ್ಟೆ ದಾಟ ಹೇಳ್ತಿದ್ರಿ ನಿಮ್ಮಿಬ್ಬರು ಮಾತು ಖರೇನಾ ನಮ್ಮ ಅಪ್ಪನ ನೀವು ಕರೆ. ಹೊಡ್ರಿ ಹಂಗಾರೆ ಶಿರದಾಗ ಮಚ್ಚಿಗೆ ಸಯ್ಯ ನಾಟದು ಸಯ್ಯ ಒಬ್ಬರು ಸಯ್ಯ ಇಲ್ಲ ಇಬ್ಬರು ಸಯ್ಯ ನಮ್ಮೊಲ್ಲ 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 ಬೇಡ